ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ. ಅದೇನೆಂದರೆ, ನಮ್ಮವ್ರು ಯಾರು? ಇದು ನಾನು ಒಬ್ಬನ ಪ್ರಶ್ನೆ ಅಲ್ಲ, ಜೀವನದಲ್ಲಿ ಕಷ್ಟ ಬಂದಾಗ ಎಲ್ಲರ ಮನಸ್ಸಲ್ಲಿ ಬರುವಂಥ ಪ್ರಶ್ನೆ, ನಮ್ಮವ್ರು ಯಾರು? ಅದ್ರ ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತಾ? ಇದೆಲ್ಲದ್ರ ಬಗ್ಗೆ ಮಾಹಿತಿನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ವೀಕ್ಷಕರೇ, ಪ್ರತಿದಿನ ನಮ್ಮ ಸುತ್ತ ಇರುವಂಥ ಜನಗಳು ಆಡೋ ಮಾತುಗಳನ್ನು, ಅವರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿಗಳನ್ನು ನೋಡಿ ಅವರು ನಮ್ಮವರು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಕಷ್ಟ ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು ಅನ್ನೋದು. ಇವತ್ತು ನಾವು ಚೆನ್ನಾಗಿದ್ದಾಗಲೇ ನಮ್ಮ ಸುತ್ತಮುತ್ತ ಇರೋರಲ್ಲಿ ನಮಗೆ ಕಷ್ಟ ಬಂದಾಗ ನಿಜವಾಗ್ಲೂ ಬರೋವಂಥ ಫ್ರೆಂಡ್ಸ್ ಯಾರು, ಸಂಬಂಧಿಕರು ಯಾರು, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನನ್ನ ಕಾಂಟ್ಯಾಕ್ಟ್ಸಲ್ಲಿ ಸುಮಾರು 1214 ಕಾಂಟ್ಯಾಕ್ಟ್ಸ್ ಇದೆ. ಇದರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೂ ಕೇವಲ 403 ಜನ ಮಾತ್ರ. ಅದರಲ್ಲಿ ನಮ್ಮವರು ಅಂತ ಯಾರಿದ್ದಾರೆ ಅಂತ ನಾನು ತಿಳ್ಕೊಂಡಾಗಿದೆ. ಅವ್ರು ಯಾರೂ ನಮ್ಮವರಲ್ಲ. ಅದರಲ್ಲಿ ಕೇವಲ 20% ಜನಗಳು ಮಾತ್ರ ನಮ್ಮವರು. ಮಿಕ್ಕಿದವರೆಲ್ಲರೂ ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನಾನು ಮಾಡುವಂಥ ಕಂಟೆಂಟನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಇರೋರೇ ನಮಗೆ ಸಪೋರ್ಟ್ ಮಾಡೋದಿಲ್ಲ. ವೀಕ್ಷಕರೇ, ನನಗಂತೂ ನಮ್ಮವ್ರು ಯಾರು ಅಂತ ಗೊತ್ತಾಗಿದೆ. ನಿಮಗೂ ನಿಮ್ಮವ್ರು ಯಾರು ಅಂತ ಗೊತ್ತಾಗಬೇಕಾ? ನಿಮ್ಮ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನಿಮ್ಮ ಸುತ್ತ ಯಾರು ಇರ್ತಾರೆ ಅನ್ನೋದು ತಿಳ್ಕೊಬೇಕಾ? ಹಾಗಾದರೆ ಒಂದು ಕೆಲಸ ಮಾಡಿ, ಈ ಕೂಡಲೇ ನೀವು ಮಾಡಿರೋಂಥ ಯೂಟ್ಯೂಬ್ ಚಾನಲ್ ಅಥವಾ ನಿಮ್ದು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಪೇಜು, ಅದನ್ನು ನಿಮ್ಮ ರಿಲೇಟಿವ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ ಕಳಿಸಿ. ಅದರ ಲಿಂಕ್ನ ಯಾರು ನಿಜವಾಗ್ಲೂ ನಿಮ್ಮವರು ಅಂತ ಗೊತ್ತಾಗತ್ತೆ. ಅವರು ಫಾಲೋ ಮಾಡಿದ್ರೆ ಅವರು ನಿಮ್ಮವರು, ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ನಿಮ್ಮವರು. ₹1 ಕಟ್ಟಾಗದೇ ಇದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು, ₹1 ಕಟ್ಟಾಗದೇ ಇದ್ದರೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡದೇ ಇದ್ದವರು, ನಿಮಗೆ ಕಷ್ಟ ಅಂತ ಬಂದಾಗ ನಿಜವಾಗ್ಲೂ ನಿಮ್ಮ ಹತ್ರ ಬರ್ತಾರಾ? ನಿಮ್ಮ ಕಷ್ಟಕ್ಕೆ ಹೆಗಲಾಗಿ ನಿಲ್ತಾರಾ? ಹಾಗಾದರೆ ನಿಜವಾಗ್ಲೂ ನಮ್ಮವ್ರು ಯಾರು? ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ